ಪಲ್ಲವಿ ಪಲ್ಲವಿ ಎಲ್ಲದಿದಿ? ರೀ ಇಲ್ಲೇ ಹಾಲಲ್ಲೇ ಇದ್ದೀನಿ, ಬರ್ರಿ. ರೀ ಎದಕ್ರಿ ನನ್ನನ್ನು ಕರಿತಾ ಇದ್ರಲ್ಲ? ಅಂದಂಗೆ ಏನಿದೆ, ಎಲ್ಲರೂ ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಹಾಲಲ್ಲೇ ನನ್ನ ಹತ್ರ? ಅಯ್ಯೋ ಪಲ್ಲವಿ, ಇಲ್ಲಿ ಕುಂತಿಯನವ ನೀನು? ನಿನಗೋಸ್ಕರ ಇಡೀ ಮನೆಯೆಲ್ಲ ಹುಡುಕಾಡ್ಕೊಂಡು ಬಂದೀವಿ ನೋಡು. ನೀನೆಲ್ಲೂ ಕಾಣ್ಲಾರ್ದಕ್ಕೆ ಎಲ್ಲರಿಗೂ ಗಾಬರಿನ ಆಗ್ಬಿಡ್ತೆ ನಮಗೆ. ಅಯ್ಯೋ ಅತ್ತೆ, ಅದು ಗಾಬರಿ ಪಡೋದೇನಿದೆ, ಇಲ್ಲೇ ಹೊರಗಡೆನೇ ಇಲ್ಲೇ ಬುಕ್ಸ್ ಓದ್ತಾ ಕೂತ್ಕೊಂಡಿದ್ದೆ ಹಾಗೆ. ಅಲ್ಲ, ನಾನು ಕಾಣಿಸ್ತಿಲ್ಲ ಅಂದರೆ ಯಾಕೆ ಎಲ್ಲರೂ ಈ ನಮ್ಮನೆ ಗಾಬರಿ ಆಗ್ತೀವಿ? ಇಲ್ಲೇ ಕೂತ್ಕೊಂಡಿರ್ತೀನಿ, ಇದನ್ನು ಬಿಟ್ಟರೆ ರೂಮಲ್ಲಿ ಇರ್ತೀನಿ, ಅದನ್ನು ಬಿಟ್ಟರೆ ಅತ್ತೆ ಹತ್ರ ಕಿಚನಲ್ಲಿ ಇರ್ತೀನಿ ಅಷ್ಟೇ. ಅಷ್ಟಕ್ಕೆ ಯಾಕೆ ಎಲ್ಲರೂ ಗಾಬರಿ ಆದ್ರಿ? ಅಯ್ಯೋ ಹಂಗಲ್ಲವಾ, ಈಗ ನೀನು ತುಂಬ ಗರ್ಭಿಣಿ ಅಲ್ಲ, ಇವಾಗ ನೀನು ಎಲ್ಲರ ಕಣ್ಣು ಮುಂದೆ ಇರಬೇಕು. ಯಾಕಂದ್ರೆ ಯಾವ ಟೈಮಿಗೆ ಯಾವ ಹೊತ್ತನಾಗ ಇದು ಏನದು ಡಿಲೆವರಿದು ನೋವು ಕಾಣಿಸ್ಕೊತೈತಿ ಹೇಳೋಕ್ಕಾಗಂಗಿಲ್ಲ. ಅದು ಅಲ್ಲದೆ ನಿಂದು ಡಿಲೆವರಿ ಡೇಟ್ ಇದಾಬಾರ್ದಾಗ ಐತಿ, ಇನ್ನು ಯಾವಾಗ ಆಗುತ್ತೋ ಏನೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಗಾಬರಿ ಆದ್ವಿ. ಅಂದಂಗೆ ನೀನು ಆರಾಮದಿಲ್ಲ? ಏನಾರ ಹೊಟ್ಟೆ ನೋವುದು ಇಲ್ಲ ಹಿಂದೆ ಬೆನ್ನು ನೋವುದು ಏನಾರ ಐತನ? ಹಂಗೇನಾರ ಇದ್ರೆ ನೀ ಹೇಳ್ಬಿಡವ, ಏನು ಮುಚ್ಚಿಟ್ಕೊಳಕ್ಕೆ ಹೋಗ್ಬೇಡ. ಹೌದವ ಪಲ್ಲವಿ, ನಿನಗೇನಾರು ಒಂದು ಸ್ವಲ್ಪ ನಿನ್ನ ಆರೋಗ್ಯದಾಗ ಅಥವಾ ನಿಂಗೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ವ್ಯತ್ಯಾಸ ಅನಿಸ್ತಂದ್ರೆ ಹೇಳ್ಬಿಡವ. ನೀನು ಯಾವುದಕ್ಕೂ ಹೆದರ್ಕೊಳಕ್ಕೆ ಹೋಗ್ಬೇಡ, ಏನಿಲ್ಲ. ಎಲ್ಲರೂ ಅದೀವಿ, ಗಾಡಿನೂ ರೆಡಿ ಐತಿ. ನಿಂದು ಬಟ್ಟಿದ ಬ್ಯಾಗ್ ಅದೂ ಎಲ್ಲ ರೆಡಿ ಐತಿ. ಸೀದಾ ಆಸ್ಪತ್ರೆಗೆ ಹೋಗ್ಬಿಡೋಣ, ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳೋದು ಬೇಡ. ಏನವ? ಸರಿ ಮಾವ, ನನಗೇನೂ ಆಗಿಲ್ಲ, ನಾ ಆರಾಮಾಗದೀನಿ. ನೀವು ಯಾರು ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ. ನನಗನ್ಸಿದ ಮಟ್ಟಿಗೆ ನನಗಿಂತ ಜಾಸ್ತಿ ನೀವೇ ಎಲ್ಲರೂ ಹೆದರ್ಕೊಂಡಿರೋ ಏನೋ ಅಂತ ಅನ್ಸಾಕೊಂತೈತೆ ನೋಡ್ರಿ. ಅಯ್ಯ ಹಂಗೇನು ಹೆದರ್ಕೊಂಡಿಲ್ಲವ. ಅಂದ್ರೆ ಈಗ ನೀನು ನಮ್ಮ ಕಣ್ಣು ಮುಂದಿರ್ಬೇಕು ನೋಡುವ. ನೀನು ಒಟ್ಟಿನಲ್ಲಿ ಎಲ್ಲಿ ಹೊರಗ ಗಿರಗ ಎಲ್ಲೂ ಹೋಗಕ್ಕೆ ಹೋಗ್ಬೇಡ ನೀನು. ಯಾಕಂದ್ರೆ ನೋವು ಯಾವಾಗ ಕಾಣಿಸ್ಕೊತೈತೆ ಏನು ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ನಿನ್ನ ಸಲುವಾಗಿ ನಿಂದ ಎಲ್ಲಿ ನೋವು ಯಾವಾಗ ಚಲೋ ಆಗುತ್ತೆ ಏನು ಅಂತಂದು ಅಷ್ಟರು ಮನ್ಯಾಗದೆ ನೋಡುವ. ನಿಮ್ಮ ಮಾವನು ಆಫೀಸ್ ಕೆಲಸನ ಮನ್ಯಾಗ ಹಾಕ್ಸ್ಕೊಂಡಾರ ಈಗ, ಗೊತ್ತನ? ಗೊತ್ತು ಅತ್ತೆ. ಸರಿ ತಗೋರಿ, ನನಗೇನಾದ್ರೂ ಒಂದು ಸ್ವಲ್ಪ ನೋವು ಕಾಣಿಸ್ಕೊಳ್ಳೋದು ಹಾಗೇನಾದ್ರೂ ಆದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ. ಸಂಜೆ ನೀನು ಇಲ್ಲೇ ಕುತ್ಕೊಂಡಿರೋ ಪಲ್ಲವಿ ಹತ್ರನ ನಾ ಲಘುನ ಏನಾರು ಅಡುಗೆ ಮಾಡ್ಕೊಂಬರ್ತೀನಿ. ಆಗಲೇ ಹೊತ್ತಾಗೈತಿ, ಇನ್ನು ಊಟನ ಆಗಿಲ್ಲ ನಮ್ದು ಯಾರ್ದು, ಸರಿನಾ? ಮಮ್ಮಿ ಇವತ್ತೇನು ಅಡುಗೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಮಧ್ಯಾಹ್ನ ಎಲ್ಲಾದರೂ ಏನಾದರೂ ಒಂದು ಪಾರ್ಸಲ್ ನಾನೇ ತೊಗೊಂಬರ್ತೀನಿ ಅಂತ ಹೋಗ್ರಿ. ನೀವು ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿರಿ, ಸರಿನಾ? ಅಯ್ಯಯ್ಯ ಅದೇನ ಪಾರ್ಸಲ್ಲ ಯಪ್ಪ, ಬೇಡಪ್ಪ. ಹೊರಗಿಂದೆಲ್ಲ ತಿನ್ನಂಗೆ ಅನ್ಸಂಗಿಲ್ಲ. ಅದು ಅಲ್ದ ಪಲ್ಲವಿ, ಇನ್ನೊಂದು 4 ದಿನ ಅಷ್ಟೇ ಮನೆಯಿಂದ ಖಾರ ಉಪ್ಪು ಎಲ್ಲ ಇರೋದು ತಿನ್ನೋಕ್ಕಾಗೋದು. ಆಮೇಲೆ ಡಿಲಿವರಿ ಆತಂದ್ರೆ ಒಂದು 2-3 ತಿಂಗಳು ಏನು ಒಂದು 5 ತಿಂಗಳು ಸಪ್ಪಂದ ಉಣ್ಬೇಕಾಕೈತಾಕೆ. ಅದಕ್ಕೆ ಏನು ಬೇಡ, ನಮ್ಮ ಮನ್ಯಾಗ ಅಡುಗೆ ಮಾಡ್ತೀನಿ ತಗೋ. ಅದೇ ಇಟ್ಟತ್ತು ಅವನು ನಂಗೆ ಹೆಲ್ಪ್ ಮಾಡ್ತಾಳ, ಲಘು ಲಘುನ ಹಾಕೈ ತಗೋ. ಅತ್ತೇರ, ನಾನು ಏನಾದರೂ ಕೊಡೋಕೆ ಇದಕ್ಕಾರ ಹೆಲ್ಪ್ ಮಾಡ್ಲಾ? ಬೇಡವ ಪಲ್ಲವಿ, ಏನು ಬೇಡ. ನೀ ಆರಾಮಾಗಿ ಕುತ್ಕೊಂಡಿರು. ನಾನು ನಿಮ್ಮ ಅತ್ತಿಗೆ ಏನಾರು ಕೊಡಕ್ಕೆ ಅದಕ್ಕೆ ಇದಕ್ಕೆ ಸಹಾಯ ಮಾಡ್ತೀನಿ. ಬಾರ ಲೀಲವ, ನಾನಲ್ಲಿ ಅಡುಗೆ ಮನ್ಯಾಗ ನಿಂಗೆ ಹೆಲ್ಪ್ ಮಾಡ್ತೀನಂತ ಬಾ. ನಾನು ಬಡ ಬಡ ರೊಟ್ಟಿ ಬಡ್ದು ಬಿಡ್ತೀನಂತ, ನೀವು ಇಬ್ಬರು ಸೇರಿ ಅಡುಗೆ ಮಾಡತ್ರಂತ ಬಾ ಲೀಲವ. ರೀ, ನಾನು ಇಲ್ಲಿರೋದ್ರಿಂದ ಸುಮ್ಮನೆ ನಿಮಗೆಲ್ಲ ತೊಂದರೆ ಆಗ್ತಾ ಇದ್ದೇನೋ ಏನೋ. ನಾನು ಅವನ ಮನೆಗೆ ಹೋಗಿದ್ದಿದ್ರೆ ನಿಮ್ಗೆ ಸ್ವಲ್ಪ ತೊಂದರೆ ಕಡಿಮೆ ಆಗ್ತಿತ್ತ ಏನು ಅಲ್ಲ ರೀ? ಪಲ್ಲವಿ, ಹಂಗೆಲ್ಲ ಎದಕ್ಕೆ ಅನ್ಕೋತಿದ್ದೀನಿ ನೀನು? ಏನಿಲ್ಲ, ನಮಗೆಲ್ರಿಗೂ ಖುಷಿ ಐತಿ ಗೊತ್ತಾ. ಅದು ಅಲ್ಲದೆ ನಿನ್ನ ಡಿಲಿವರಿ ಯಾವಾಗ ಆಗುತ್ತೋ ಏನು, ನಮ್ಮ ಮನೆಗೆ ಪಾಪು ಯಾವಾಗ ಬರುತ್ತೋ ಏನು ಅಂತ ಎಲ್ಲರೂ ಖುಷಿನಲ್ಲಿನೇ ಇದ್ದೀವಿ. ನಾವೇನು ಬೇಜಾರು ತಿಳ್ಕೊಂಡಿಲ್ಲ. ನೀನು ಅಷ್ಟೇ ಏನು ಬೇಜಾರು ತಿಳ್ಕೊಳಕ್ಕೆ ಹೋಗ್ಬೇಡ, ಟೆನ್ಷನ್ ಮಾಡ್ಕೋಬೇಡ. ಈ ಟೈಮ್ನಲ್ಲಿ BP ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ನೀನು ಆದಷ್ಟು ಹುಷಾರಾಗಿ ಇರಬೇಕು, ಸರಿನಾ? ಸರಿ ರೀ, ಆಯಿತು. ನೇತ್ರ, ಭಾಳ ತ್ರಾಸ ಆಗುಂತೈತೆ ಅವನವ. ನಿನಗೇನಾರ ಒಂದೇ ಸಮನ ವಾಂತಿ ಮಾಡಿ ಮಾಡಿ ಹಾಗೆ ಇನ್ನೊಂದು ಸ್ವಲ್ಪ ತಡೆದು ಬಿಡ, ಡಾಕ್ಟರ್ ಬರ್ತಾರ, ಅವಾಗ ಸರಿ ಹೋಗ್ತೈತಿಯಲ್ಲ. ಅಯ್ಯೋ ಅತ್ತೆ ಮಾವ, ನೀವಿಬ್ಬರು ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ನಾ ಆರಾಮಾಗಿದ್ದೀನಿ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತೊಗೋತಾ ಇದ್ದೀರಾ? ಮಮ್ಮಿ ಡ್ಯಾಡಿ, ಏನಾಯಿತು ನೇತ್ರಾಗೆ? ಖುಷಿ ಅಳಿಯಂದ್ರ ಬಂದ್ರ ಚಲೋ ಆತ್ರಿ. ನೀವಿಬ್ಬರು ಬಂದಿದ್ದ ಚಲೋನ ಆತು. ಒಂದು ಸಮನ ರಾತ್ರಿಯಿಂದ ವಾಂತಿ ಮಾಡಿದ್ದ ನೋಡಿ. ನಮಗಂತೂ ಕೈಕಾಲು ಆಡ್ಲಾರ್ದಂಗೆ ಆಗ್ಬಿಟ್ಟವು. ಎಲ್ಲಿ ನಿತ್ರಾಣ ಬಿದ್ದು ಬಿಡ್ತಾಳೆ ಏನೋ ಹುಡುಗಿ ಅಂತಂದು ಚಿಂತೆ ಹತ್ಬಿಟ್ಟೈತೆ ನೋಡುವ ನಮಗಂತೂ. ಅಯ್ಯೋ ಹೌದಾ ರೀ ಅತ್ತೀರ? ನೇತ್ರ, ಯಾಕಮ್ಮ ಭಾಳ ಆರಾಮಿಲ್ಲ ನಿನಗೆ? ವಾಂತಿ ಅಷ್ಟೊಂದು ಆಗ್ತಾ ಇದ್ದೀನಾ? ಹಾಂ ರೀ ಅಣ್ಣ, ಒಂದು ಸ್ವಲ್ಪ ಯಾಕೋ ಗೊತ್ತಿಲ್ಲ, ಏನು ತಿಂದ್ರೂ ವಾಂತಿನೇ ಆಗ್ತಾಯಿದೆ, ಸೇರ್ತಾನೆ ಇಲ್ಲ ಏನು. ಅಯ್ಯೋ ಹೌದಾ ನೇತ್ರ? ಅಲ್ಲ ಮಮ್ಮಿ, ಮತ್ತೆ ಡಾಕ್ಟ್ರನ್ನ ಕರೆಸ್ಬೇಕಿಲ್ಲ? ಸಾಗರ್ ಎಲ್ಲಿದ್ದಾನೆ, ಕಾಣಿಸ್ತಾನೆ ಇಲ್ಲಲ್ಲ? ಅಯ್ಯೋ, ಸಾಗರ್ ಡಾಕ್ಟರ್ನ ಕರ್ಕೊಂಡು ಬರೋದಕ್ಕಂತ ಹೋಗಿದ್ದಾನೆ. ನೈಟೇ ಕಾಲ್ ಮಾಡಿದ್ವಿ ಡಾಕ್ಟ್ರಿಗೆ. ಇಲ್ಲ, ಇದೆಲ್ಲ ಕಾಮನ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಂತಂದ್ರು. ನಮಗಂತೂ ಬೆಳಿಗ್ಗೆ ಎದ್ದ ಮೇಲೇನೂ ಹಂಗೆ ಕಂಟಿನ್ಯೂ ವಾಂತಿ ಆಗ್ತಾ ಇದೆ. ಏನೂ ತಿಂದೇ ಇಲ್ಲ ಪಾಪ ನೇತ್ರ. ಅದಕ್ಕೋಸ್ಕರ ನೀನು ಹೋಗಿ ಕರ್ಕೊಂಡು ಬಂದುಬಿಡು ಅಂತಂದು ಸಾಗರನ್ನು ಕಳಿಸಿದ್ದೀನಿ. ಇನ್ನೇನು ಬರ್ಬೋದು ಸಾಗರ್ ಡಾಕ್ಟ್ರನ್ನ ಕರ್ಕೊಂಡು. ನೋಡಿ ಖುಷಿಯವರೇ, ನೀವಾದರೂ ಹೇಳ್ರಿ ಅತ್ತೆ ಮಾವಾಗ. ನನಗಿಂತ ಜಾಸ್ತಿ ಅವರ ಟೆನ್ಷನ್ ಮಾಡ್ಕೊಂಡಾರ. ನಾ ಆರಾಮದೀನಿ ಅಂತ ಹೇಳ್ತಾ ಇದ್ದೀನಿ, ಅಂದರೂ ಕೇಳ್ತಾನೆ ಇಲ್ಲ. ಏನು ತಿಂದಿಲ್ಲ ನೋಡಿ ಬೆಳಗ್ಗೆಯಿಂದನೂ, ಹಾಗೆ ಇದ್ದಾರೆ ನನ್ನ ಜೊತೆ ಉಪವಾಸನೆ.
ಹೌದಾ? ಯಾಕೆ ಮಮ್ಮಿ ಡ್ಯಾಡಿ ನೀವು ಯಾಕೆ ಏನೂ ತಿಂದಿಲ್ಲ? ಏನಾದರೂ ತಿನ್ನಿರಿ ನೀವು ಒಂದು ಸ್ವಲ್ಪ. ಈಗ ಡಾಕ್ಟರ್ ಬರ್ತಾರಲ್ಲ ಕೇಳೋಣ ಏನು ಎತ್ತ ಅಂತಂದು. ಅಯ್ಯೋ ಖುಷಿ, ನೀನು ನೇತ್ರನ ಪರಿಸ್ಥಿತಿ ನೋಡಿದ್ರೆ ಏನಂತಿದ್ದೇನೆ, ಎಷ್ಟು ವಾಂತಿ ಗೊತ್ತಾ ಪಾಪ, ನಿಂತ್ಕೊಳಕ್ಕಾಗ್ಲಾರ್ದ ಚಕ್ರ ಬಂದು ಬೀಳೋ ಲೆವೆಲಿಗೆ ಬಂದಿಲ್ಲ ನೇತ್ರ, ಅಷ್ಟು ವಾಂತಿ ಗೊತ್ತಾ. ನಮಗೆ ಇವಾಗ ಟೆನ್ಷನ್ ಆಗಬಾರ್ದು ಅಂತಂದು ಸುಮ್ಮನೆ ಕುಂತಾಳಿಲ್ಲಿ, ಇಲ್ಲ ಅಂದಿದ್ರೆ ಯಾವ ಲೆವೆಲಿಗೆ ಆಗಿತ್ತು ಗೊತ್ತಾ ವಾಂತಿ, ಮುಖ ಅನ್ನೋದು ಹೆಂಗಾಗಿತ್ತು, ಮತ್ತು ಇವಾಗ ನಾವು ಟೆನ್ಷನ್ ಮಾಡ್ಕೋತೀವಿ ಅಂತ ನಕ್ಕೊಂತ ಕುತ್ಕೊಂಡಾಳ. ಅಯ್ಯೋ ಹೌದಾ? ಇರಿ ಮಮ್ಮಿ, ಹಾಗಾದರೆ ಡಾಕ್ಟರ್ ಬರ್ತಾರಲ್ಲ ಕೇಳೋಣ. ಬರ್ರಿ ಡಾಕ್ಟ್ರೆ, ಹಾಂ ಇಲ್ಲೇ ಬರ್ರಿ, ಇಲ್ಲೇ ಬರ್ರಿ ಡಾಕ್ಟ್ರೆ, ಬೇಗ ಬರ್ರಿ. ನನ್ನ ಸೊಸೆಗೆ ಏನಾಗಿದೆ ನೋಡ್ರಿ, ಕಂಟಿನ್ಯೂಸ್ ಆಗಿ ವಾಮಿಟ್ ಮಾಡ್ತಾ ಇದ್ದಾರೆ, ಏನು ಎನರ್ಜಿನೂ ಇಲ್ಲ. ಒಂದು ಸ್ವಲ್ಪ ಬೇಗ ನೋಡಿ ಡಾಕ್ಟ್ರೆ. ಅಯ್ಯೋ ತೇಜಸ್ ಅವ್ರಿ, ಏನು ನೀವು ಇಷ್ಟೊಂದು ಗಾಬರಿ ಆಗಿಬಿಟ್ಟಿದ್ದೀರಲ್ಲ? ಹಾಂ, ನೇತ್ರ ಅವ್ರಿಗಿಂತ ನೀವೇ ಜಾಸ್ತಿ ಗಾಬರಿ ಆಗಿದ್ದೀರಾ ಅಂತ ಅನಿಸ್ತಾ ಇದೆ. ನಿಜ ಡಾಕ್ಟ್ರೆ, ನನಗಿಂತ ಜಾಸ್ತಿ ನಮ್ಮ ಮನೆಯಲ್ಲಿ ಇರೋರು ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ದಾರೆ. ನೀವೇ ಸ್ವಲ್ಪ ಹೇಳಿ ಅವ್ರಿಗೆ ಧೈರ್ಯ. ನಾ ಹೇಳಿದರೆ ನನ್ನ ಮಾತು ಕೇಳ್ತಾನೆ ಇಲ್ಲ ಅವರು. ಡಾಕ್ಟ್ರೆ, ನೇತ್ರ ಹೇಗಿದ್ದಾಳೆ? ಆರಾಮಾಗಿದ್ದಾಳೆ ತಾನೆ? ಅಂದಾಗೆ ಹೊಟ್ಟೆನಲ್ಲಿರೋ ಪಾಪನೂ ಆರಾಮಾಗಿದೆ ತಾನೆ? ಸಾಗರ್, ನೇತ್ರ ಮತ್ತು ಹೊಟ್ಟೆನಲ್ಲಿರೋ ಪಾಪು ಇಬ್ಬರು ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ಥರ ವಾಮಿಟ್ ಆಗೋದು ಕಾಮನ್. ಒಬ್ಬೊಬ್ಬರಿಗೆ ವಾಮಿಟ್ ಇರೋದೇ ಇಲ್ಲ, ಒಬ್ಬೊಬ್ಬರಿಗೆ ಸ್ವಲ್ಪ ಇರುತ್ತೆ, ಇನ್ನೂ ಕೆಲವೊಬ್ಬರಿಗೆ ಮಾತ್ರ ವಾಮಿಟ್ ಸಿಕ್ಕಾಪಟ್ಟೆ ಇರುತ್ತೆ ಗೊತ್ತಾ. ಇನ್ನೇನು ಡಿಲಿವರಿ ಆಗೋವರೆಗೂ, ಇನ್ನು ಡಿಲಿವರಿ ಡೇಟ್ ಇನ್ನೂ ಹತ್ತಿರ ಇದೆ, ಅಥವಾ ನಾಳೆ ಡಿಲಿವರಿ ಅಂದರೆ ಇವತ್ತಿನ ತನಕನೂ ವಾಮಿಟ್ ಇರುತ್ತೆ ಕೆಲವೊಬ್ಬರಿಗೆ. ನೇತ್ರ ಅವರಿಗೂ ಮೇ ಬಿ ಹಾಗೆ ಅಂತ ಅನಿಸುತ್ತೆ, ನನಗೆ ಅನ್ಸಿದ ಮಟ್ಟಿಗೆ. ಅವರಿಗೆ ವಾಮಿಟ್ ಸ್ವಲ್ಪ ಜಾಸ್ತಿ ಇದೆ, ಏನೂ ಇಲ್ಲ, ವಾಮಿಟ್ ಎಷ್ಟು ಮಾಡ್ತಾರೆ ಮಗು ಅಷ್ಟು ಹೆಲ್ದಿ ಇರುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಡಾಕ್ಟ್ರೆ, ಹಾಗಾದರೆ ಏನೂ ತೊಂದರೆ ಇಲ್ಲ ಅಲ್ವಾ? ಬಟ್ ನೇತ್ರ ಫುಲ್ ನರ್ವಸ್ ಆಗಿಬಿಟ್ಟಿದ್ದಾರಲ್ಲ, ಅದಕ್ಕೆ ಏನು ಮಾಡೋದು ಇವಾಗ? ತೇಜಸ್ ಅವರೇ, ನೀವು ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಜಾಸ್ತಿ ಎಳ್ನೀರು ಕುಡಿಸ್ರಿ, ಫ್ರೂಟ್ಸ್ ಇದೆ ಜ್ಯೂಸ್ ಕುಡಿಸ್ರಿ. ಆಮೇಲೆ ನೋಡೋಣ, ಅಕಸ್ಮಾತ್ ಏನಾದರೂ ಇನ್ನೂ ಈವ್ನಿಂಗ್ವರೆಗೂ ವಾಮಿಟ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು ಅಂದರೆ ಇಲ್ಲಿಗೆ ಬಂದು ನಾನೇ ಸೆಲೈನ್ ಹಚ್ತೀನಿ, ಆವಾಗ ಆರಾಮಾಗುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿದ್ರೆ ನಾನು ಒಂದೆರಡು ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನು ಕೊಟ್ಟರೆ ವಾಮಿಟ್ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ, ಫುಲ್ ಕಮ್ಮಿ ಏನಾಗೋದಿಲ್ಲ. ಒಬ್ಬೊಬ್ಬರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ವಾಮಿಟಿಂದ ಕಮ್ಮಿ ಆಗುತ್ತೆ, ಒಬ್ಬೊಬ್ಬರಿಗೆ ಕಮ್ಮಿ ಆಗೋದಿಲ್ಲ. ನೋಡೋಣ, ನಾನು ಟ್ಯಾಬ್ಲೆಟ್ ಇವಾಗ ಬರ್ದು ಕೊಡ್ತೀನಿ, ನೀವು ಕೊಡಿ. ಆದಷ್ಟು ಹುಷಾರಾಗಿ ನೋಡ್ಕೊರಿ ನೇತ್ರ ಅವ್ರನ್ನ. ನೀರನ್ನು ಜಾಸ್ತಿ ಕುಡಿಸ್ತಾ ಇರಿ, ನೀರು ಕಡಿಮೆ ಮಾತ್ರ ಕುಡಿಸೋದಕ್ಕೆ ಹೋಗಬೇಡಿ. ಆದಷ್ಟು ಒಂದು ಸ್ವಲ್ಪ ಲಕ್ಷ್ಯ ಇರಲಿ ನೇತ್ರ ಮೇಲೆ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ, ಇಬ್ಬರು ಹೆಲ್ದಿ ಆಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ನಮಗೆ ಇವಾಗ ಸಮಾಧಾನ ಆಯಿತು. ನೀವು ಟ್ಯಾಬ್ಲೆಟ್ ಬರೆದು ಕೊಡಿ, ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ನೋಡೋಣ ಆದಷ್ಟು ವಾಮಿಟ್ ಕಡಿಮೆ ಆದರೆ ಸಾಕು ಅಷ್ಟೇ. ಸರಿ ಸಾಗರ್, ಮತ್ತೇನಾದರೂ ಇದ್ದರೆ ನನಗೆ ಈ ಕಾಲ್ ಮಾಡಿ, ನಾನು ಮಾತಾಡ್ತೀನಂತೆ, ಸರಿನಾ? ನಾನು ಬರ್ತೀನಿ. ಸರಿ ಡಾಕ್ಟ್ರೆ, ಥ್ಯಾಂಕ್ ಯು. ಅಕ್ಕ, ಬಾವ, ನೀವು ಯಾವಾಗ ಬಂದ್ರಿ? ನಾವು ಬಂದು ಇವಾಗ ಒಂದು 5 ನಿಮಿಷ ಆಯ್ತು ನೋಡಪ್ಪ. ನಾವು ಬಂದು ಒಂದು ಸ್ವಲ್ಪ ಹೊತ್ತಿಗೆ ನೀವು ಬಂದ್ರಿ ನೋಡಿ ಡಾಕ್ಟರ್ನ ಕರ್ಕೊಂಡು. ಹೌದಾ ಬಾವ, ಚಲೋ ಆಯ್ತು ಬಿಡಿ, ನೀವು ಬಂದಿದ್ದು ಚಲೋನೇ ಆಯಿತು. ಆರಾಮಾಗಿ ಒಂದು 2-3 ದಿನ ಇದ್ದು ಹೋಗಿ, ಯಾಕಂದರೆ ಮಮ್ಮಿ ಡ್ಯಾಡಿ ಇಬ್ಬರು ಫುಲ್ ಗಾಬರಿ ಆಗಿಬಿಟ್ಟಿದ್ದಾರೆ, ನೇತ್ರಾಗೆ ಕಂಟಿನ್ಯೂಸ್ ಆಗಿ ವಾಮಿಟ್ ಆಗೋದಕ್ಕೆ. ನನಗಂತೂ ಕೈಕಲ್ಲೇ ಆಡ್ತಾ ಇಲ್ಲಾಗಿತ್ತು, ಅದಕ್ಕೋಸ್ಕರ ಬಾವ ಒಂದು 2 ದಿನ ನೀವು ಇರ್ರಿ, ನಮಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. ಸರಿ ತಗೋಪ್ಪ, ಆಯಿತು. ಇವಾಗ ನೇತ್ರ ಅವ್ರಿಗೆ ಒಂದು ಸ್ವಲ್ಪ ವಾಮಿಟಿಂದ ಕಡಿಮೆ ಆಗಲಿ, ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ, ನೀನೇನು ತಲೆ ಕೆಡಿಸ್ಕೋಬೇಡ. ಸಾಗರ್, ಎಳ್ನೀರು ತಂದಿದೆಯಾ? ನೇತ್ರಾಗ ಎಳ್ನೀರಾದರೂ ಹೊಡೆದು ಕೊಡು, ಒಂದು ಸ್ವಲ್ಪ ಕುಡಿಲಿ, ಅಂದರೆ ಸ್ಟ್ರೆಂತ್ ಬರುತ್ತೆ ಅವರಿಗೆ ನೇತ್ರಾಗೆ. ಅಯ್ಯೋ, ಇಲ್ಲೆಲ್ಲೂ ಎಳ್ನೀರೇ ಇಲ್ಲಾಗಿತ್ತಕ್ಕ, ಡ್ರೈವರ್ಗೆ ಅದಕ್ಕೆ ಕೊಟ್ಟು ಕಳಿಸಿದ್ದೀನಿ, ಎಳ್ನೀರು ತೊಗೊಂಡು ಬಾ ಅಂತ. ಇಲ್ಲೇ ಪಕ್ಕದಲ್ಲೇ ಒಂದು ತೋಟ ಇದೆಯಲ್ಲ, ಅಲ್ಲಿ ಸಿಗುತ್ತೆ, ಅದಕ್ಕೆ ಕಳಿಸಿದ್ದೀನಿ ಡ್ರೈವರ್ಗೆ. ಇನ್ನೇನು ತರ್ಬೋದು, ತಂದ ತಕ್ಷಣವೇ ಕೊಡ್ತೀನಿ. ನೇತ್ರ ವಾಮಿಟ್ ಆಗುತ್ತೆ ಅಂತ ನೀನು ತಿನ್ನೋದು ಉಣ್ಣೋದನ್ನು ಮಾತ್ರ ಬಿಡೋದಕ್ಕೆ ಹೋಗಬೇಡ, ಚೆನ್ನಾಗಿ ತಿನ್ನೋದು ಉಣ್ಣೋದು ಮಾಡು. ಅದು ವಾಮಿಟ್ ಆದರೆ ಪಾಡಿಗೆ ಅದು ಆಗ್ತಾ ಇರೋದೆ, ಮತ್ತು ಏನು ಮಾಡೋದು, ಒಬ್ಬರಿಗೆ ಕಂಟಿನ್ಯೂಸ್ ಆಗಿ ವಾಮಿಟ್ ಇರುತ್ತಲ್ಲ. ಸರಿ ಖುಷಿಯವರೇ, ಹಾಗೆ ಮಾಡ್ತೀನಿ. ನನಗೊಂದು ಸ್ವಲ್ಪ ಸುಸ್ತಾಗ್ತಾ ಇದೆ, ನಾ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಹಾಂ ಸರಿನಮ್ಮ, ಆಯಿತು, ನೀ ರೆಸ್ಟ್ ಮಾಡು. ಎಳ್ನೀರು ತಂದ ತಕ್ಷಣ ಎಳ್ನೀರು ಕೊಡ್ತೀನಿ. ಹಾಗೆ ನಿಂಗೆ ಮಧ್ಯಾಹ್ನಕ್ಕೆ ಏನಾದರೂ ಲೈಟಾಗಿ ಏನಾದರೂ ಅಡುಗೆ ರೆಡಿ ಮಾಡ್ತೀನಿ ನಾನೇ, ಊಟ ಮಾಡಂತೆ ಅಂತ, ಸರಿನಾ? ಅಯ್ಯೋ ಅತ್ತೆ, ನನಗೆ ಊಟ ಗೀಟ ಏನೂ ಬೇಡ, ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮೊದಲು. ನೇತ್ರ, ಆ ಥರ ಎಲ್ಲ ಊಟ ಏನು ಬೇಡ ಅಂತ ಅನ್ಬಾರ್ದು, ನೀ ಆರಾಮಾಗಿ ರೆಸ್ಟ್ ಮಾಡು. ನಾನು ಮಮ್ಮಿ ಅಡುಗೆ ಮಾಡ್ತೀವಿ, ಅಡುಗೆ ಆದಮೇಲೆ ಎಬ್ಬಿಸ್ತೀವಂತ, ಅವಾಗ ಆರಾಮಾಗಿ ಊಟ ಮಾಡಂತೆ ಅಂತ, ಸರಿನಾ? ಇವಾಗ ಮೊದಲು ರೆಸ್ಟ್ ಮಾಡು. ಸಾಗರ್, ಕರ್ಕೊಂಡು ಹೋಗು ನೇತ್ರನ ರೂಮ್ಗೆ. ಸರಿ ಅಕ್ಕ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ತುಂಬಿದ ಮನೆ ಕಥೆಯ ಕೊನೆ ವಿಡಿಯೋ ಆಗಿರುತ್ತೆ. ನಿಮಗೆಲ್ರಿಗೂ ತುಂಬಿದ ಮನೆ ಕಥೆ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರಿಗೂ ಚಾನಲ್ಗೆ ಹೋಗಿ ತುಂಬಿದ ಮನೆ ಕಥೆಯ ಸ್ಟೋರಿನ ಮೊದಲಿಂದ ನೋಡಿ. ನಮಸ್ಕಾರ. ನೀವೆಲ್ಲರೂ ತುಂಬಿದ ಮನೆ ಕತೆ ಸ್ಟೋರಿಗೆ ಭಾಳ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ನೆಕ್ಸ್ಟ್ ಸ್ಟೋರಿಗೂ ಹೀಗೆ ಸಪೋರ್ಟ್ ಮಾಡಿ. ನಮ್ಮೆಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಹಾಗೆ ನಮಸ್ಕಾರ. ಮತ್ತೆ ಎಲ್ಲರೂ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸ್ಟೋರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ, ಬಾಯ್.